ಮಾತುಗಳಿತ್ತು. ತಮಿಳುನಾಡಿನಲ್ಲಿ ಹಂಗ್ ಅಸೆಂಬ್ಲಿ ಫಿಕ್ಸ್, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಟಿವಿಕೆ, 100 ದಾಟಿದರೂ ಸಿಗದ ಮೆಜಾರಿಟಿ. ಸಣ್ಣ ಪುಟ್ಟ ಪಕ್ಷಗಳನ್ನ ಅವಲಂಬಿಸಬೇಕಾದ ಸವಾಲು ಇದೀಗ ಟಿವಿಕೆ ಮುಂದೆ ಇದೆ. ಕಾಂಗ್ರೆಸ್ ಎಡ ಪಕ್ಷಗಳ ಬೆಂಬಲ ಪಡೆಯಲು ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಚುನಾವಣೋತ್ತರ ಮೈತ್ರಿ ಬಗ್ಗೆ ಚರ್ಚೆ. ಡಿಎಂಕೆ ಸಂಘ ತೊರೆದು ಟಿವಿಕೆ ಜೊತೆ ಕೈ ಕಟ್ಟುತ್ತಾ ಅಂತ. ತಮಿಳುನಾಡಲ್ಲಿ ಹಂಗ್ ಅಸೆಂಬ್ಲಿ ಫಿಕ್ಸ್ ಅನ್ನುವಂಥದ್ದು. ಎಸ್, ಇದ್ರ ಬಗ್ಗೆ ಮಾತನಾಡೋಣ ಸರ್. ಇದೀಗ ಒಂದ್ ಕಡೆ ಜಮೀರ್ ಅಹಮದ್ ಜಟಾಪಟಿ ಏನ್ ನಡೆಯುತ್ತೆ ಅಲ್ಲ ಅಂತ ಸಂದರ್ಭದಲ್ಲಿ ಹೇಳಲಾಗ್ತಾ ಇತ್ತು, ಜಮೀರ್ ಅಹಮದ್ ಖಾನ್ JDSಗೆ ಮತ್ತೆ ಸೇರ್ಪಡೆ ಆಗ್ಬಿಡ್ತಾರೆ ಅಂತ. ಈಗ ಅಂದ್ರೆ ಒಂದ್ ಕಡೆ ಏನು ಅಂತ ಅಂದ್ರೆ ದಾವಣಗೆರೆ ಕ್ಷೇತ್ರ ಗೆದ್ದಿರುವಂತದ್ದು ಇದು ಜಮೀರ್ಗೆ ಪ್ಲಸ್ ಪಾಯಿಂಟ್, ಅದ್ರ ಜೊತೆಗೆ ಕೇರಳಂ ಸಹಿತ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ಬಟ್ ಒಂದು ವೇಳೆ ಇದೇನಾದ್ರೂ ಮಿಸ್ ಆಗಿದ್ರೆ JDS ನಲ್ಲಿ ಜಮೀರ್ಗೆ ಅವಕಾಶ ಇತ್ತಾ, ಹೇಗೆ? ಇಲ್ಲ ಮೇಡಮ್, ಯಾಕೆಂದ್ರೆ ನಮ್ಮ ಪಕ್ಷದ ವರಿಷ್ಠರು ಹೇಳಿದ್ರು ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡೋಗಿದ್ದಾರೆ, ಏನೇನೆಲ್ಲ ಮಾಡೋಗಿದ್ದಾರೆ ಅದೇ ಸಾಕು ನಮಗೆ ಅಂತ ಹೇಳಿದ್ರು. ಹಾಗಾಗಿ ಅವ್ರದ್ದು ಇರಲಿಲ್ಲ. ಅದ್ಯಾವುದೇ ಕಾರಣಕ್ಕೂ ಅವರು ನಮ್ಮ ಪಕ್ಷಕ್ಕೆ ಬೇಡ ಅಂತಲೇ ಕಾರ್ಯಕರ್ತರಿದ್ದಾರೆ, ಪಕ್ಷ ಗಟ್ಟಿಯಾಗಿದೆ, ಬೇಡ ಅಂತಲೇ ಹೇಳಿದ್ರು. ಓಕೆ, ಇದೀಗ ಒಂದ್ ಕಡೆ ನೋಡಿ ಬಿಜೆಪಿ ಪಶ್ಚಿಮ ಬಂಗಾಳವನ್ನ ಮುನ್ನೆಲೆಗೆ ಇಟ್ಕೊಂಡು ಇಲ್ಲಿ ಸಮಾಧಾನ ಪಡ್ತಾ ಇದೆ. ಒಂದ್ ಕಡೆ ತಮಿಳುನಾಡು ಆಗಿರ್ಬೋದು, ಕರ್ನಾಟಕದಲ್ಲಿ ಆದಂತ ಎಡವಟ್ಟಾಗಿರ್ಬೋದು, ಈಗ ಏನು ಬೈ ಎಲೆಕ್ಷನ್ ಕೂಡ ಎರಡೂ ಖಾತೆ ಕೂಡ ಅಲ್ಲಿ ತೆರೀಲಿಲ್ಲ. ಇದೆಲ್ಲವೂ ಕೂಡ ಪಶ್ಚಿಮ ಬಂಗಾಳದ ಗೆಲುವಿನಲ್ಲಿ ಮರೆ ಮಾಸ್ತಾ ಇದ್ದಾರಾ? ಒಂದು ಪಶ್ಚಿಮ ಬಂಗಾಳದ ಗೆಲುವೇನಿದೆ ಅದು BJP ಗೆಲುವಿಗಿಂತಲೂ ನಮ್ಮ ದೇಶದ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಯಾಕೆಂದರೆ ಆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಟೈಮ್ಗಳಲ್ಲಿ ನಡೀತಿದ್ದಂಥ ಹಿಂಸಾಚಾರಗಳು ಇದ್ವಲ್ಲ, ಕಳೆದ 2021ನೇ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಬೂತ್ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಂತಹ ಪರಿಸ್ಥಿತಿ ಇತ್ತು. ಯಾಕೆಂತಂದರೆ ಹಿಂದೆ ಕಮ್ಯುನಿಸ್ಟ್ ಪಾರ್ಟಿ ಸನ್ಮಾನ್ಯ ದಿವಂಗತ ಜ್ಯೋತಿ ಬಸವರಿದ್ದಾಗ ಅವರು 6 ವರ್ಷಗಳ ಕಾಲ 6 ಟರ್ಮ್ ಅಂದರೆ 3 ದಶಕಗಳ ಕಾಲ ಅವ್ರು ಮಾಡಿದ್ರು. ಅಲ್ಲಿ ಏನಾಯಿತು, ಈ ದಿವಂಗತ ಜ್ಯೋತಿ ಬಸವರು ಏನೊಂದು ನಡೆಸ್ಕೊಂಬಂದರು, ಅಧಿಕಾರವನ್ನು ಕೊಟ್ಟರು. ತದನಂತರ ಇವರು ಮಮತಾ ಬ್ಯಾನರ್ಜಿ ಮೇಡಮ್ ಏನಿದ್ದಾರೆ ಅವರು ರೈತರನ್ನು ಒಗ್ಗೂಡಿಸ್ಕೊಂಡು ಪಶ್ಚಿಮ ಬಂಗಾಳವನ್ನು ಗಟ್ಟಿಯಾಗಿ ಇಟ್ಕೊಂಡ್ರು. ಒಂದು ಕಂಪನಿಗೆ ಜಾಗ ಕೊಡೋದಿಲ್ಲ ನಾನು ಅಂತೇಳಿ ಅಲ್ಲಿಂದ ಹುಟ್ಟಿದಂಥ ಹೋರಾಟ ಅದು ಯಾವ ರೀತಿ ಆಯ್ತು ಅಂತಂದರೆ ಎಲ್ಲ ಗೊತ್ತಿದೆ. ಎಷ್ಟು ಹಿಂಸೆ ನಡೀತು, ಏನೆಲ್ಲ ಮಾಡ್ತಿತ್ತು. ಅವ್ರು ಕಮ್ಯುನಿಸ್ಟ್ ಮೇಲೆಲ್ಲ ಬಿದ್ದು ಅದನ್ನು ಮತ ಪರಿವರ್ತನೆ ಮಾಡಿಕೊಂಡು ಅವರು ಆಡಿದ್ರು. ಇವತ್ತೇನಾಗಿದೆ, ಏನೊಂದು ಆ ಮತ ಪರಿವರ್ತನೆ ಆಯಿತು, ಇವರು ಕೊಟ್ಟರು ಆ ನ್ಯಾಯ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಲ್ಲಿ ಹಿಂಸಾಚಾರಗಳು ಅವ್ರು ಬಂದು ಏನು ಮಾತು ಕೊಟ್ಟಿದ್ರು ಜನಗಳಿಗೆ, ಆ ಹಿಂಸಾಚಾರವನ್ನು ಅವ್ರು ತಡಿಲಿಕ್ಕೆ ಆಗಲಿಲ್ಲ. ಮತ್ತೆ ಅದೇ ರೀತಿ ಹಿಂಸಾಚಾರ ಕಂಟಿನ್ಯೂ ಆಯಿತು. ಇವತ್ತು ಒಂದು ಜನಗಳಿಗೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಮುಂದೆ ನೆಮ್ಮದಿ ಸಿಗುತ್ತೆ ಅಂತೇಳಿ ನಾವು ಹೇಳ್ಬೋದು ಮೇಡಮ್. ಈಗ ಗಮನಿಸ್ತಾ ಇದ್ವಿ ಟಿವಿಕೆಯ VS ಬಾಬು ಮುನ್ನಡೆಯಲ್ಲಿದ್ದಾರೆ. ಸೋಲಿಲ್ಲದ ಸರದಾರರಿಗೆ ಈಗ ಸೋಲಿನ ಭೀತಿ. ತಮಿಳುನಾಡಲ್ಲಿ ಕೊಳತ್ತೂರಿನ DMK ಕೋಟೆಯಲ್ಲಿ ಬಿರುಕು ಬಿಡ್ತಾ ಇದೆ. ತಮಿಳುನಾಡಲ್ಲಿ CM ಸ್ಟಾಲಿನ್ಗೆ ಸೋಲು ಫಿಕ್ಸ್ ಇದೀಗ. 14ನೇ ಸುತ್ತಿನಲ್ಲಿ CM ಸ್ಟಾಲಿನ್ಗೆ ಹಿನ್ನಡೆ. 7738 ಮತಗಳಿಂದ ಹಿನ್ನಡೆಯಲ್ಲಿ ಸ್ಟಾಲಿನ್. ಟಿವಿಕೆಯ VS ಜೊತೆಗೆ ಇದೀಗ ಎಸ್ ನೋಡಿ ಮೇಡಮ್, ಈ ಬಗ್ಗೆ ನಾನು ಮಾತಾಡಬೇಕು ಈಗಾಗಲೇ. ಎಸ್ ಸರ್, ಮಾತಾಡೋಣ. ಒಂದ್ ಕಡೆ ಟಿವಿಕೆ ಏನು ಮುನ್ನೆಲೆಗೆ ಬರುತ್ತೆ ಅಂತ ಏನು ಗೊತ್ತಾಗ್ತಾ ಇದೆಯಲ್ಲ, ಇದರಲ್ಲೇ ಮೈತ್ರಿ ಮಾಡ್ಕೊಂಡು ಬಿಡೋಣ ಅಂತ ಪಕ್ಷ ಇನ್ನು ಕಾಂಗ್ರೆಸ್ ಅಲ್ಲಿ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದೆ ಅಂತ ನಾವು ಆಗ್ಲೇ ಒಂದು ಬ್ರೇಕಿಂಗ್ ನೋಡಿದ್ವಿ.
ನೋಡಿ, ಈ ಮೊದಲು ಸಹ ನಮ್ಮ ರಾಹುಲ್ ಗಾಂಧಿ ಅವರು ಒಂದ್ ರೀತಿಯಲ್ಲಿ ವಿಜಯ್ ಜೊತೆ ಮೈತ್ರಿ ಮಾಡ್ಕೊಳ್ಳೋಣ ಅಂತ ತುಂಬಾ ಹತ್ರಕ್ಕೆ ಹೋಗಿದ್ರು. ಬಟ್ ಕೆಲವು ಕಾರಣಗಳಿಂದ ಸ್ವಲ್ಪ ಹಿಂದೆ ಸರಿದು ಮತ್ತೆ DMK ಜೊತೆ ಹೌದು, ಅವ್ರು ವಿಜಯ್ ಅವರು ಸಹ ನಮ್ಮ ಜೊತೆ ಮೈತ್ರಿ ಮಾಡ್ಕೊ, ಯಾಕಂದ್ರೆ ಅಲ್ಲಿ ಅವಕಾಶ ಇರೋದು ನಮ್ ಜೊತೆನೆ. ಯಾಕಂದ್ರೆ ನಿಮಗೆ ಗೊತ್ತಿದ್ದಂಗೆ BJP ಅವರ ಅಜೆಂಡಾ ಮುಖ್ಯವಾಗಿ ಹಿಂದುತ್ವ ಈ ರೀತಿ ಇರೋದ್ರಿಂದ ಇವರು ಕ್ರಿಶ್ಚಿಯನ್ ಅಂತ ಬಿಂಬಿಸ್ತರು. ಒಂದು ಟೈಮಲ್ಲಿ ನೀವು ನೋಡಿರ್ಬೋದೇನೋ, ಪ್ರಚಾರಗಳಲ್ಲೂ ಸಹ ಕೆಲವು ಮಾತುಗಳು ಬಂತು, ವಿಜಯ್ ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅಂತ ಸಹ BJP ಅವರು ಬಹಳ ಇದರಲ್ಲಿ ಹೇಳಿದಾಗ, ಅಂತಹ ಸಂದರ್ಭಗಳಲ್ಲಿ ಅವರು ಕಾಂಗ್ರೆಸ್ ಜೊತೆ ಹೋಗ್ಬೇಕು, ಮೈತ್ರಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯ್ ಅವರು ಸಹ ಒಂದು ಅಪ್ರೋಚ್ ಆಯಿತು ಅನ್ನೋ ವಿಚಾರ ನನ್ನ ಕಿವಿಗೂ ಬಿತ್ತು. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಒಂದು ರೀತಿಯಲ್ಲಿ ಇದು ಈಗ ಮೊನ್ನೆ ಆಂಧ್ರ ಅಲ್ಲಿ ಯಾವ ರೀತಿ ನಡೀತು ರಾಜಕೀಯ, ಅದೇ ರೀತಿ ಅಂತ ಹೇಳ್ಬಾರ್ದು. ಆಡಳಿತ ಪಕ್ಷವನ್ನು ಹಿಮ್ಮೆಟ್ಟಿಸಿ ಒಬ್ಬ ಚಿತ್ರನಟರಾಗಿ ಇಂತಹ ಒಂದು ದೊಡ್ಡ ಪಕ್ಷವಾಗಿ ಟಿವಿಗೆ ಹೊರಹೊಮ್ಮಿರೋದು ಯಾವ ಸಮೀಕ್ಷೆಗಳು ಈ ಮಟ್ಟಿಗೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಯಾರೋ ಅಂದ್ರೆ ಜನರಲ್ ಆಗಿ ನಾವು ಒಂದು 10 ಸಮೀಕ್ಷೆ ತಗೊಂಡಾಗ 7-8ರಲ್ಲಾದ್ರೂ ಬಂದಿದ್ರೆ, ಆತರ ಯಾವ ಸಮೀಕ್ಷೆಗಳು ಟಿವಿಗೆ ನಾನು ಗೊತ್ತಿದ್ದಂಗೆ 10ರಿಂದ 35 ಲಾಸ್ಟ್ ಅಂತ ಹೇಳ್ದಂಗಿತ್ತು. ಆದ್ರೆ ಈ ಮಟ್ಟಿನ ಒಂದು ಗೆಲುವು ಅಂದ್ರೆ ನಿಜವಾಗ್ಲೂ ಮೆಚ್ಚುವಂಥದ್ದೇ. ಅವರು ಮೊದಲನೇ ಬಾರಿಗೆ ಪಾರ್ಟಿನ ಕಟ್ಟಿ, ಯಾಕಂದ್ರೆ ಎಂತೆಂಥ ಲೆಜೆಂಡ್ಸ್ ಅವತ್ತು ಚಿರಂಜೀವಿ ಅವರು ಇರ್ಬೋದು, ಅಥವಾ ಅಲ್ಲಿ ತಮಿಳ್ನಾಡಲ್ಲಿ ರಜನಿಕಾಂತ್ ಅವರು ಇರ್ಬೋದು, ಆಮೇಲೆ ಕಮಲ್ ಹಾಸನ್ ಅವರು ಸಹ 2-3 ಸೀಟು ಸಹ ಗೆಲ್ಲಕ್ಕಾಗ್ಲಿಲ್ಲ. ಯಾಕಂದ್ರೆ ಅವರು ಒಳ್ಳೆ